ಇದಕ್ಕೆ ಹೆಂಗ ಅನಿಸ್ತತಿ? ಇಲ್ಲ ಆಗಿಂದಕ್ಕ ಈಗಿಂದಕ್ಕ ಬಹಳ ಬದಲಾಗೈತಿ ನೋಡ್ ಮಾವ. ಮೊದ್ಲೇಕ ಇಲ್ಲೆಲ್ಲ ಇಂಥ ಮನಿ ಇದ್ದಿದ್ದೇ ಇಲ್ಲ. ಈಗ ಇಷ್ಟು ಚಂದ ಚಂದ ಮನಿ ಆಗ್ಯಾವ ನೋಡಿ ಇಲ್ಲಿ. ಏನಲ್ಲ ಹಂಗ ಒಬ್ಬರಿಗೆ ಹೇಳಾರ್ದ ಲಗ್ನ ಮಾಡ್ಕೊಂಡ್ ಬಂದ್ಬಿಟ್ಟಿ. ನಾನು ಎಲ್ಲ ದುಮ್ದಾಮ ಲಗ್ನ ಮಾಡ್ಕೋಬೇಕಂತೇಳಿ ಆಸೆ ಭಾಳ ಇಟ್ಕೊಂಡಿದ್ದೀನಿ ಬೇಮ. ನಿಮ್ಮನ್ನೆಲ್ಲ ಕರೆಸಿ ಊಟ ಹಾಕಿಸಿ ಹಿಂಗೆಲ್ಲ ಮಾಡ್ಬೇಕಂತಿತ್ತು. ನಮ್ಮ ಅತ್ತಿಗೆ ಒಂದು ಆರಾಮ್ ಇದ್ದಿದ್ದಿಲ್ಲ, ಹಿಂಗಾಗಿ ಯಾದಿ ಮೇಸಿ ಯಾದಿ ಮಾಡ್ಕೊಂಡ್ಬಿಟ್ಟು ನೋಡ್ಬೇ. ಕೊರ್ಚು ಕುಡಿಗೆ ಆತು ಬಿಡು. ಯಾದಿ ಮೇಸಿ ಯಾದಿ ಮಾಡಿದ್ರ ರೊಕ್ಕ ಉಳಿತಾಯ ಆಕತಿ. ಅವ್ವ ಲಡ್ದು ತೀರ ಹಿಂಗ ಅಂತಂದಿದ್ರ ನಾವು ಯಾದಿ ಮೇಸಿ ಯಾದಿಯಾಗ ಎರಡು ಅಕ್ಕಿ ಹಾಕಿದ್ದಿಲ್ಲ ಅಲ್ಲ ನಿನ್ನ ತಲೆ ಮ್ಯಾಗ. ಸಿಚುವೇಶನ್ ಹಂಗೆ ಬಂತು ಬೇಮ. ನಿನ್ ಹೆಂಡತಿ ಚಂದದ ಎಳಕ್ ಬಾಳ ಐತಿ ಹುಡುಗಿ. ನಿಮ್ಮ ಮನ್ಯಾಗ ಸಣ್ಣಕ್ಕಿದ್ದಾಗ ಬರ್ತಿದ್ಲಲ್ಲ ಜಾತ್ರೆಗ ಪಾತ್ರಾಗ, ಅವಾಗ ನೋಡ್ದಾಕಿ ನಾನು. ಏನು ನಸೀಬ ಜೋರಾತ. ರಂಗ ರೊಟ್ಟಿ ತುಪ್ಪದ ಬಿಟ್ಟು ಬಂಗಾರದಂತ ಹುಡುಗಿದಳಪ್ಪ. ಬರೇ ನಾನು ಹೆಂಡತಿನ ಹೊಗಳ್ತೆ ಅಲ್ವೇ, ಯಾಕೆ ನನಗೇನಾಗೈತಿ? ಬಾಡ್ಯ ನೀನು ಚಂದದ್ಯಾ. ಲಗ್ನ ಅಂಕರು ಒಬ್ರಿಗೆ ಹೇಳಾರ್ದ ತುತ್ತೂರಿ ಉದಿಸ್ಕೊಂಬಂದಿ. ಇನ್ನ ಹೆಂಡತಿ ಬಸರಾದ್ರ ಮತ್ತ ಊರಿಗೆ ಊಟ ಹಾಕುದು ಬಾಗತ್ತ ಬಾ ಅಂತೇಳಿ ಮತ್ತ ಅದನ್ನು ಹಂಗ ಎಲ್ಲಿ ಕದ್ದ ಮುಚ್ಚ ಮಾಡ್ತೀಯ ನೋಡು. ಹಂಗೆ ಮಾಡಂಗಿಲ್ಲ ಬೇ. ನಾನು ಹೆಂಡತಿ ಹೊಟ್ಲೆ ಆಗಲಿಲ್ಲ, ಫಸ್ಟ್ನ್ಯಾಕ ಬಂದು ನಿನ್ನ ಮುಂದೆ ಹೇಳ್ತೀನಿ ಆತನ. ಫಸ್ಟ್ನ್ಯಾಕ ನಿನಗ ಸ್ವೀಟ್ ತಂದು ಕೊಡ್ತೀನಿ. ರಾಂಗ ಯಾಕ್ಲೇ ಈಗ ಯಾರನ್ನ ಸತಿಕರ್ ನೆನಪಾರಿದಿನ? ಒಬ್ಬರನ್ನ ಕರೀಲಾರ್ದ ಹಂಗೆ ಕದ್ದ ಮುಚ್ಚ ಲಗ್ನ ಮಾಡ್ಕೊಂಡ್ಯಾಳ. ಪರ್ಸಂಗ್ ಹಂಗೆ ಬಂತಲೇ ಪರ್ಸ್ಯ. ಹಿಂಗಾಗಿ ಯಾರನ್ನೂ ಕರೆಯೋಕೆ ಆಗಲೇ ಇಲ್ಲ. ಆಬಿಡ ತಬದಾಗ ಲಗ್ನ ಆತ ಹೋಗ್ಲಿ ಬಿಡಪ್ಪ. ಅಲ್ಲ ಹಿಂದೆಗಡೆ ಏನಾರ ಈ ಗೆಳೆಯಾರನ್ನ ಕರೆಸಿ ಊಟ ಹಾಕಿಸ್ಬೇಕು ಅಂತೇಳಿ ಅನಿಸ್ಲೇ ಇಲ್ಲ ಅಲ್ಲೇ ಮಗನ ನಿನಗೆ? ಊಟ ಹಾಕಿಸ್ತೀನಿ ಅಂತಂದು ನಮ್ಗೆ ಹೋಳಿಗೆ ಪಾಳಿಗೆ ಎಲ್ಲ ಬರೋಬ್ಬರಿ ಆಗಂಗಿಲ್ಲಲೇ. ನಮಗೇನಿದ್ರು ಮರಿ ಬೇಕಾ? ಊರನ್ನದೆಲ್ಲ ಬಾಸಿಂಗ ಬಿಕ್ಕೊನಕತ್ರು. ನೀ ಯಾವ ಬಿಕ್ಕೊಂತಿಲ್ಲ? ನಿನಕಿನ್ನು ಸಣ್ಣ ರಂಗ ಬಾಸಿಂಗ ಬಿಕ್ಕೊಂಡ. ನೀ ಏನು ಮುದುಕಾಗಿಂದ ಬಿಕ್ಕೊಂತೀಯ ಅಲ್ಲ? ನೋಡು ನಾಳೆ ವಯಸ್ಸಾಗಿಂದ ಯಾರು ಹೆಣ್ಣು ಕೊಡಾಕಿಲ್ಲ. ಮತ್ತೆ ಕಡಿಕ್ ನನ್ನಂತ ಮುದಿಕ್ ಸತಿಕರ ಸಿಗಾಕಿಲ್ಲ ನೋಡ್ಲು. ಬಾಡಿ ಲಗುನ ಹೆಣ್ಣು ತೆಗೆದು ಲಗ್ನ ಮಾಡ್ಕೊ. ರಂಗನ ಗತಿ ನಾ ಮುನ್ನಾಗಂಗಿಲ್ವೇ? ನನಗೇನು ಕಡಿಮೆ ಆಗೈತಿ? ಯಾರ ತಿಂದು ಎಂಜಲಡಿ ಇದಾಗ ಊಟ ಮಾಡಕ್ಕೆ ನನಗೇನು ಹುಚ್ಚ ಅನ್ಬೇ? ರಂಗಂಕರು ಅದ್ರಾಗ ಊಟ ಮಾಡ್ತಾನೆ, ಅವ್ನು ನಡೀತೈತಿ. ನಾ ಹಂಗತಿ ಮಾಡಂಗಿಲ್ಲ. ಹುಡುಕ್ಯಾಡಿ ಚಲೋ ಹೆಣ್ಣಿನ ಲಗ್ನ ಮಾಡ್ಕೊತೀನಿ. ಏನಂದಿಲ್ಲ ನೀನು? ಇನ್ನೇಗ ಏನಂದಿಲ್ಲ? ನೀ ಯಾಕೆ ಸಿಟ್ಟಿಗಿದ್ದಿಲ್ಲ ರಂಗ? ನಾ ಏನು ಎಲ್ಲಾರ್ದು ಮಾತಾಡಿ ನಾನು? ಇಡೀ ಊರಿಗೆ ಗೊತ್ತು ನಿನ್ನ ವಿಷಯ. ನಮ್ಮ ಅತ್ತಿನ ಅಲ್ಲೇ ನಿಮ್ಮ ಅತ್ತಿ ಊರಿಗೆ ಕೊಟ್ಟಿಲ್ಲ. ನಮ್ಮ ಅತ್ತಿ ಫೋನ್ಯಾಗ ಎಲ್ಲ ಹೇಳಿಲ್ಲ ನನಗೆ. ಇನ್ನೊಬ್ರು ಬಿಟ್ಟು ಎಂಜಲೆ ಎಲ್ಯಾಗ ತಿನ್ನಾಕ ಮನಸ್ಸಾದ್ರೆ ಹೆಂಗೆ ಬಂತ್ಲಿ? ಹೋಗ್ಲಿ ಬಿಡು, ಹೆಂಗಾರ ಯಾಕಾಗೋಲ್ದಕ್ಕ ತಿನ್ನಾಕತ್ತಿತ್ತೇನು. ಆದ್ರೆ ನಿನ್ನ ಗತಿ ನಾವಂಕರು ಮಾಡಂಗಿಲ್ಲಪ್ಪ. ಥೂ, ಏನಂತ ಮಾತಾಡಕತ್ತಿಲ್ಲ ಮಗನ ನೀನು? ಇದ್ದದ್ದು ಮಾತಾಡಿನ್ಲೇ, ನಾ ಏನು ಇಲ್ಲಾರ್ದು ಮಾತಾಡಿಲ್ಲ. ಸೂರ ಆಗಕ್ಕೆ ಬರಬೇಡ ನನ್ನ ಮುಂದೆ. ಕೊಳಪಟ್ಟಿ ಬಿಡು ಇದನ್ನು. ನಾ ಏನು ಇಲ್ಲಾರ್ದು ಮಾತಾಡಿ ಬೇ ಮುದುಕಿ, ಇದ್ದಿದ್ದ ಮಾತಾಡೀನಿ. ಅದೇನ ಅಂತಾರಲ್ಲ, ಇದ್ದಿದ್ದಕ್ಕಂಗ ಮಾತಾಡಿದ್ರೆ ಎದಿಗೆ ಹಾರಿ ಬಂದು ಒದ್ದಂಗ ಆತಂತ. ಎಲ್ಲರ ಮನಿ ದಾಸಿ ತೂತ. ನಿನ್ನ ಮನಿ ದಾಸಿನ ಸಪಾಟ ಐತಿ ಅಂತ ತಿಳ್ಕೊಂಡ್ಯಾನ? ಊರು ಬಾಡೆ ಹೇಳು. ಯಾವ ಅಪ್ಪ ಹುಟ್ಟಿರ್ತಾರ ಅನ್ನೋದು ಗೊತ್ತಾ ಇರಂಗಿಲ್ಲ. ಮುಸ್ಕೊಂಡ್ ಕುಂದ್ರ ಬಾಡೆ. ನಿನ್ನ ಮನ್ಯಾಗ ಎಷ್ಟು ಹೊಲಸ ಐತಿ. ಅದು ಬಿಟ್ಟು ಒಂದ್ ಹೆಣ್ಣು ಮಗಳಿಗೆ ಹಂಗತಿ ಮಾತಾಡಕತ್ತಿ ನಡು ರೋಡ್ನ್ಯಾಗ. ಎಲ್ಲ ಬಾಯೈತೆ ಬಗಾದೈತೆ. ನಿನಗೂ ಅಕ್ಕ ತಂಗಿ ಅದಲ್ಲ, ಹಂಗತಿ ಮಾತಾಡಬಾರ್ದು. ಮಾತಾಡ್ಸು, ಹಂಗಾತಂದ್ರ ಮಾತಾಡ್ಸು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗು. ಇನ್ನೊಮ್ಮೆ ನನ್ನ ಹೆಂಡತಿ ಬಗ್ಗೆ ಒಂದ ಮಾತು ಮಾತಾಡಿದೆ ಅಂದ್ರ ಉಸಿರ ನಿಂದ್ರಸ್ತೀನಿ ಮಗನ. ರೈಟ್ ಹೇಳ. ಯಪ್ಪ ಇನ್ನೊಬ್ರು ಹೆಣ್ಮಕ್ಳು ಮಾತಾಡಕ್ ಹೋಗ್ಬೇಡ. ಹೋಗಿ ನಿಮ್ಮ ಅಮ್ಮನ ಕೇಳು. ಯಾವ ನಾ ಯಾರಿಗೆ ಹುಟ್ಟಿನ ಅಂತ ಕೇಳಿ ನಿಮ್ಮ ಅವ್ನ ಹೇಳ್ತಾ ನೋಡು. ಮುದುಕಿ ಏನ್ ಮಾತಾಡಕತ್ತಿ? ಇಲ್ಲೇ ನಮ್ಮ ಮುಂದೆ ಹಾರಾಡ್ಬೇಡ. ಅಲ್ಲಿ ಹೋಗಿ ನಿಮ್ಮ ಅವ್ನ ಕೇಳು. ನನ್ನಿಂದಾಗಿ ನೀ ತಲೆ ತಗ್ಸೋಂಗಾತು. ನಾ ಯಾವತ್ತೂ ನಿನ್ ಕೊಟ್ಟು ಬರಂಗಿಲ್ಲ. ಒಳ್ಳೆ ಮಾವ, ನನ್ನ ಯಾಕೆ ಮದುವೆ ಆದಿ ನೋಡು. ನನ್ನಿಂದಾಗಿ ನೀನು ಇವತ್ತ ಊರಾಗ ತಲೆ ತಗ್ಸೋಂಗಾತು. ಅದೆಲ್ಲ ತಲೆ ಹಾಕೋನಕ್ ಹೋಗ್ಬೇಡ. ನಾಯಿ ಬೌಳಿದ್ರ ದೇವ್ಲೋಕ ಹಾಳಾಗಂಗಿಲ್ಲ. ಹಂಗ ಬೌಳ್ತಿರ್ತಾರ, ಅವ್ರದೆಲ್ಲ ತಲೆಗೆ ಹಚ್ಕೋಬಾರ್ದು. ರಂಗ ನನಗೂ ಇದು ವಿಷಯ ಗೊತ್ತಿತ್ತು. ಆದ್ರೂ ಯಪ್ಪ ಒಂದು ಹೆಣ್ಣು ಮಗಳು ಭಾಳ ಹಾಳಾಗಿ ಹೋಗಿತ್ತಪ್ಪ. ಆಕೆ ಕೈ ಹಿಡಿದು ಆಕೆಗೆ ಒಂದು ಬಾ ಕೊಟ್ಟಿಲ್ಲಪ್ಪ. ಭಾಳ ದೊಡ್ಡ ಮನುಷ್ಯ ಆದ್ಯಪ್ಪ ರಂಗ, ಭಾಳ ದೊಡ್ಡ ಮನುಷ್ಯ ಆದಿ ನೀನು. ಯವ್ವ ತಂಗಿ ಅನ್ವಾರ ಅಂತಿರ್ತಾರ, ಅವನ್ನ ಬಾ ತಲೆಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಗಂಡ ಹೆಂಡತಿ ನಕ್ಕೊಂತ ಆಡ್ಕೊಂತ ಚಂದಾಗಿರ್ರಿ. ಎಷ್ಟು ದಿನ ಬೊಗಳ್ತಾವು? ಹಿಂದೆಗಡೆ ನೀವು ಒಂದು ಮೆಟ್ಟಿಗೆ ಹಚ್ಚಿದ್ರಿ ಅಂದ್ರೆ ಬೊಗಳು ಸುಮ್ಮನೆ ಹೋಗ್ತಾವ. ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ ತಂಗಿ. ಬಂಗಾರದಂತ ಗಂಡನ ಪಡೆದೇವ. ನಕ್ಕೊಂತ ಆಡ್ಕೊಂತ ಚಂದಾಗಿರ್ರಿ. 100 ವರ್ಷ ಚಂದಾಗಿರ್ರಿ ಇಬ್ರು. ನಾ ಒಂದು ತಪ್ಪು ಮಾಡಿದೆ. ಆ ತಪ್ಪಿನಿಂದ ನಮ್ಮ ತಂದೆ ತಾಯಿನೂ ತಲೆ ತಗ್ಗಿಸ್ಬೇಕಾತು. ನೀ ನನ್ನ ಮದುವೆ ಆದಿ, ನೀನು ತಲೆ ತಗ್ಗಿಸ್ಬೇಕಾತು ಮಾವ. ನನ್ನ ಮದುವೆ ಆಗಿಂದ ಯಾರ್ಯಾರ ಕೈಲಿ ಏನೇನು ಅನಿಸ್ಕೋಬೇಕಾತು. ನನ್ನಿಂದ ಅಲ್ಲ ಮಾವ, ನಿನಗೆ ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಾಗಿ ಬಂತು. ನೋಡು, ಈ ಸಮಾಜಕ್ಕೆ ಹೆದರಂಗಿಲ್ಲ. ಎಲ್ಲದಕ್ಕೂ ತಯಾರಾಗಿ ನಿಂತೀನಿ ನಾನು. ಯಾರು ಏನಂದ್ರೂ ನಾನು ತಲೆ ಹಚ್ಕೊಳಂಗಿಲ್ಲ. ಹಂಗೆ ಬೊಗಳ್ತಿರ್ತಾರ, ಬಾ ತಲೆಗೆ ಹಚ್ಕೋಬಾರ್ದು. ಎಷ್ಟು ದಿನ ಬೊಗಳ್ತಾರ ಅವರು?
ನೋಡು ಅವ್ವ ಸಾಲಿಗೆ ಹೋಗ್ಬೇಡ ಅಂದಾಳಲ್ಲ, ಬೇಡ ನೀ ಸಾಲಿಗೆ ಹೋಗೋದು ಬೇಡ, ಮನ್ಯಾಗ ಕುಂತ್ಕೊಂಡು ಓದು. ನೀ ಎಲ್ಲಿವರೆಗೂ ಓದ್ತೀನಂತಿ, ಅವು ಏನೇನ ಪರೀಕ್ಷೆ ಕಟ್ತಾರಲ್ಲ ಮನ್ಯಾಗ ಕುಂತ್ಕೊಂಡು ಓದೋದಂತ. ನಾನು ಅಲ್ಲಿ ಒಬ್ಬ ಮಾಸ್ತರ್ ಪರಿಚಯ ಅದನ, ಅವನ್ನೆಲ್ಲ ವಸೂಲು ಹಿಡಿದು ಕೇಳಿ ಅವರು ಇಲ್ಲ ಮನ್ಯಾಗ ಕುಂತ್ಕೊಂಡು ಓದ್ಬೋದು ಅಂದಾರ. ಕುಂತ್ಕೊಂಡು ಓದು, ಎಲ್ಲಿ ಮಠ ಓದ್ತೀಯೋ ಓದು. ಓದಿ ದೊಡ್ಡ ಆಫೀಸರ್ ಆಗ. ಇಂಥ ನಾಯಿಗಳು ಬೊಗಳ್ತಿರ್ತಾವಲ್ಲ ಅವ ಬಾಯಿ ಮುಚ್ಕೊಂಡು ಗಪ್ ಚುಪ್ ಇರ್ತಾವ. ಏನಾರ ಒಂದು ಸಾಧನೆ ಮಾಡಿ ತೋರಿಸು ನೋಡಿ ಹೆಂಗೆ ಬಾಯಿ ಮುಚ್ಕೊಂಡು ಸುಮ್ಮಿರ್ತಾರ. ರಂಗನ್ ನನ್ನ ತಾರ್ ಸಿಗೋದು ಬಾ ಆಕತೀನಿ ಐತಿ. ರಂಗನ್ ಗುಣ ದೊಡ್ಡದು ಬಾ ಐತಿ. ಯವ್ವ ಹೊಟ್ಟೆ ಉರಿಯಾಕತ್ತೈತವ್ವ. ಶಾ ಹಲಿ ಹಲಿ ನಡಿ ನಡಿ. ಯವ್ವ ಸೌತಿ ಬಳ್ಳಿ ಹಾಕಿದ್ನೆ ಯವ್ವ. ಆ ಬ್ಯಾಸ್ಗಿ ಕಾಲಕ್ಕ ಇನ್ನ ಸೌತಿಕಾಯಿ ರೇಟ್ ಜಾಸ್ತಿ ಆಗತ್ತಂತೇಳಿ ನಾನು ಸೌತಿ ಬಳ್ಳಿ ಹಾಕಿದ್ರ ದನ ಬಿಟ್ಟು ಎಲ್ಲಿ ಹಣ ಹಾಕಿ ಪಿಕಳಿ ನೋಡಿ ಇವನು ಒಟ್ಟು ಸೌತಿ ಬಳ್ಳಿ ತಿಂದಾವ ಯವ್ವ ದನ. ಹಲಿ ಹಲಿ. ಆಕೆ ನೋಡಿದ್ರ ದುಡಿಯಾರ ಗತೆ ಕಾಣಂಗಿಲ್ಲ, ಬರೀ ನುಲ್ಕೊಂತ ಅಡ್ಡಾಡ್ತಾಳ. ಅದಕ್ಕೆ ನಮ್ಮ ಗಂದೆ ಬ್ಯಾಡ ಬ್ಯಾಡ ಮಾಡಿದ ಹಾಳ ಅಂತಂದ್ರ ಗೆಳೆಯನ್ ಸಂಬಂಧ ತಂದಿಟ್ಕೊಂಡ ನೋಡ ಅರ್ಧ ಹೊಲ ಮೇದವ ಯವ್ವ. ಎಂತ ಚಂದ ಸೋತಿ ಹೂ ಬಿಡಾಕತ್ತಿದ್ವ ನೋಡ ಯವ್ವ. ಮುಂದಿನ ವಾರದಿಂದ ಒಂದಿಟ್ಟು ಬರ್ತಿದ್ದು ಸೌತಿಕಾಯಿ ಒಂದಿಟ್ಟು ಪ್ಯಾಟಿಂಗ್ ಮಾಡಿದ್ರ ನನಗ ಲಾಭ ಆಕತ್ತಂತೆ. ನಾ ಮಾಡಿದ್ರ ನೋಡಿ ಯವ್ವ ಹೊಟ್ಟಿ ದಗದಗ ಉರಿಯಾಕತ್ತತಿ. ಸಾಯಂಗಿನ ಗುಂಗಿ ಮಾಡ್ತೀನಿ ಆಕಿನ. ಜಗ್ಗದ ಸೌತಿ ಬಳಿ ತಿಂದು ಬಿಟ್ಟಾವು, ಹೊಟ್ಟೆ ಅನ್ನೋದು ಪಿಟಿ 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 ಅನ್ನಕತ್ತಾವು. ನಡಿ ಹಲೇ ನಡಿ. ಹೇ ಎತ್ತ ಹೊಟ್ಟಿಲೆ ನಡಿ. ಆಕೆ ತಾರೀಪ ನೋಡಿದ್ರ ಗೊತ್ತಾಗತ್ತ ಪಿಕಳಿ. ಆಕೇನು ದುಡಿಯಾಕೆ ಅಲ್ಲ ಹಂಗ ಗಂಡ ಮಕ್ಳು ನೋಡೋಣ ಹುಬ್ಬ ಹಾರಿಸ್ಕೊಂತ 32 ಹಲ್ ತಕ್ಕೊಂತ ಹಂಗ ಹಲ್ಲು ಕಿಸ್ಕೊಂತ ಅಡ್ಡಾಡೋಕೆ ಸಾಯಂಗಿನ ಗುಂಗಿ. ಇವತ್ತು ತೊಳಿಲಿಕ್ಕಂದ್ರ ಮತ್ತೆ ಹಂಗ ಮಾಡ್ತಾ ಆಕಿ ಹೋಗ್ತೀನಿ ಶಾಡ್ ನಂತರ ಇರ್ಬೇಕಾಕಿ. ಅಂದಂಗ ಹೊಲಕ್ಕೆ ಹೋಗಿನ ಅಂದಿದ್ದ ನಮ್ಮ ಎಲ್ಲಿ ಕಾಣನವಲ್ಲ. ಕಾಯಿ ಹರಿಯಾಕ ಕುಂದಿರ್ಬೇಕು ಅತ್ತ ಹೋಗಿರ್ಬೇಕು. ಈಕೆ ನನಗೆ ಅನ್ಸಿದ ಮಟ್ಟಿಗೆ ಶಿಸ್ತಾಗ ನಾಷ್ಟ ಹೊಡೆದಾಳ. ಹೊಡೆದು ಮಕ್ಕೊಂದಂಗದಾಳ ಆಕಿ ಶಾಡ್ನ್ಯಾಗ. ಎಟ್ರ ಕನ್ನ ಬಳ್ಳಾಡಿಸ್ತಿದ್ದಾಳ. ನಾ ಇವತ್ತ ಲಗುನ ಬಂದು ಯಾಪ ಆಡಾತು. ಇಲ್ಲ ಅಂದ್ರ ಈಗ ಒಂದು ಈಟ ಐತಿದು, ಇದನ್ನ ಕಟ್ಟಕ್ಕಂತ ಚೂಟ್ಬೇಕು. ಇಲ್ಲ ಅಂದ್ರ ಇದನ್ನ ಉತ್ಯಾಸಕ್ಕೆ ಬಿಟ್ರೆ ಹಂಗ. ಅಂದಂಗ ದಿನಕ್ಕ 33-34 ಲೀಟರ್ ಹಾಲು ಹಿಂಡು. 30 ಲೀಟರ್ ಹಾಲು ಹೆಂಗೆ ಹಿಂಡಿದು ನಮ್ದನ. ದಿನ ಮೇಯಿಸ್ತೀನಿ, ದಿನ ನಾನು ಹಾಲು ಹಿಂಡ್ತೀನಿ. ಅಬಾಬ ಅಂದ್ರೆ ಒಂದು ಅರ್ಧ ಲೀಟರ್ ಕಡಿಮೆ ಆಗಲಿ, 3-4 ಲೀಟರ್ ಹಾಲು ಹೆಂಗೆ ಕಡಿಮೆ ಆಗು. ಈಕಿ ಭಾಳ ಬೇರಿಕಿದ್ದಂಗದ. ಈಕಿನ ಒಂದಿಟ್ಟು ಈಕಿ ಮ್ಯಾಕ್ ಕಣ್ಣು ಇಟ್ಟಿರ್ಬೇಕು. ಇಲ್ಲ ಅಂದ್ರನ ಈಕಿ ತಲೆ ಮ್ಯಾಕ್ ತಟ್ಟು ಹಾಕಿ ಹೊಕ್ಕಾಳ. ಮತ್ತೆ ಹಂಗ ಹೋಗಂಗಿಲ್ಲ ಈಕಿ. ಹನಿ ಮ್ಯಾ 3 ನಾಮ ಬಡದ ಹೊಕ್ಕಾಳ ಈಕಿನ. ಈಗ ಒಂದಿಟ್ಟು ಅಲ ಆಡಿಸ್ಬೇಕು. ಹೊಕ್ಕಿನಿ ಈಗ ಹೋಗಿ ಅಲ್ಲೇ ಇರ್ಬೇಕು. ಹೋಗಿ ಒಂದಿಟ್ಟು ಅಲ ಆಡಿಸಿ ಬರ್ತೀನಿ. ಸಾವ್ಕಾರ ತಿಂದಾರ ಹಂಗ ಹೊಂಟ್ಬಿಟ್ರಿ, ಒಂದಿಟ್ಟು ಕುಂದಿರ್ಬೇಕಿಲ್ರಿ. ಬಿಸಿಲು ಒಂದು ಭಾಳ ಐತಿ, ಒಂದಿಟ್ಟು ಬಿಸಿಲು ತಗ್ಗಿಂದ ಹೊಕ್ಕಿದ್ರಿ. ಇಲ್ಲ ಇಲ್ಲ ಕೆಲಸ ಐತಿ ಮತ್ತೆ ಬರ್ತೀನಿ ಅಂತ. ಊರಿಗೆ ಬಂದಾಕಿ ನೀರಿಗೆ ಬರ್ದ ಇರ್ತಾಳ. ಮತ್ತೆ ಬರ್ತೀರ ಬರ್ರಿ. ಮತ್ತೆ ನನ್ನ ಕೈಯ ಸಿಕ್ಕಾಕೊಂತೀರಿ. ಈ ಸಂಗಿ ಕೈಯ ಸಿಕ್ಕಾಕ್ಲಾರ್ದ ಎಲ್ಲಿ ಹೋಗ್ತೀರಿ ನೀವು ಸಾವ್ಕಾರ? ನನ್ನ ಬಲಿ ಬೀಳಿಸ್ಕೊಂತೀನಿ ನಿಮ್ಮನ್ನ. ಕೈ ಬಿಡು ಸಂಗಿ, ಮತ್ತೆ ದಗದ್ದಾರು ನೋಡಿ ಮತ್ತೆ ಅಪಾರ್ಥ ಮಾಡ್ಕೊಬಿಡ್ದು. ಕೈ ಬಿಡು. ನನ್ನ ಮನಸ್ಸನ್ನ ಸುದ್ದೈತಿ, ನಿಮ್ಮ ಮನಸ್ಸನ್ನ ಸುದ್ದೈತಿ. ಯಾಕೆ ಅನ್ಸ್ತೀರಿ ಸಾವ್ಕಾರ? ಇಲ್ಲಿ ಯಾರು ಇಲ್ಲ ಅಂದಂಗ ನಾ ಮಾಡಿದ್ದು ಮಿರ್ಚಿ ಬಜ್ಜಿ ಮತ್ತೆ ಸೂಸ್ಲ ಹೆಂಗಿತ್ತು ಹೇಳೇ ಇಲ್ಲ. ಭಾರಿ ಮಸ್ತ್ ಮಾಡಿದ್ದಿ. ನಿನ್ನ ಕೈಯಾಗ ಏನೋ ಜಾದು ಇದ್ದಂಗೆ ಐತಿ. ನಾನು ಜಲಮ್ದಾಗ ಇಂಥ ಮಿರ್ಚಿ ಬಜ್ಜಿ ಸೂಸ್ಲಾ ತಿಂದಿದ್ದಿಲ್ಲ ಬಿಡುಗ. ಇನ್ನೂ ಕೈ ಮೂಸ್ ನೋಡಿದ್ರ ಒಗ್ಗರಣೆ ವಾಸನೆ ಘಮ 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 ಅಂತ ಅನ್ನಕತ್ತೈತಿ. ನನ್ನ ಮನಿ ನಮ್ಮೂರ್ದು ಹೋತಲ್ಲೇ ಯವ್ವ. ಕೈ ಹಿಡಿದು ಮಾತು ಹೇಳಕತ್ತಾನ. ಒಂದ ದಿನಕ್ಕೆ ಇಷ್ಟೊಂದು ಕಿಲೋಸ್ ಮಾಡ್ತೀನಿ ತಡ್ರಿ ನಿಮ್ಮನ್ನ. ಅಲ್ಲರಿ ಮನಿಗೆ ಬರೋದು ಬಿಟ್ಟು ಇಲ್ಲಿ ಏನು ಮಾಡಕತ್ತಾರ. ಅಷ್ಟಾಗ್ಲೇ ನೀನು ರಾತ್ರಿ ಹೇಳೀನಿ ಬರ್ತೀನಿ ತಡಿ ನಿಮ್ಮನ್ನ ಮಾಡ್ತೀನಿ ರೀ. ಅಪ್ಪೋ ನಮ್ಮ ಪಾರಿ ಬಂದ್ಲು. ಇವತ್ತು ನನ್ನ ಕತಿ ಉಳಿಯಂಗಿಲ್ಲ. ನೀವೇನ್ ಮಾಡಕತ್ತಿದ್ರಿ ಇಲ್ಲಿ? ಅದು ಪಾರಿ ಅದು ಮಿರ್ಚಿ ಬಜ್ಜಿ ಸೂಸ್ಲ ಹಾಲು ಅದು ಏನದ ಅದು ಇದು ಮಿರ್ಚಿ ಬಜ್ಜಿ ಏನದ? ನಿಮಗೆ ನಿನ್ನೆ ಏನು ಹೇಳಿದ್ ನಾನು? ಅಲ್ಲ ನೀ ಇಷ್ಟು ಲಗು ಹೊಲಕ್ಕೆ ಹೆಂಗೆ ಬಂದಿ? ನೀ 12 ಮ್ಯಾ ಬರ್ತಿದ್ದಲ್ಲ. ಇವತ್ತ ಒಟ್ಟು ದಗದ್ ಲಗದ ಮುಗಿದು ಅದಕ್ಕೆ ಬಂದೀನಿ. ನೀವು ಮನೆಗೆ ಹೋರಿ, ನೀರು ಕಾಯ್ಕಿಟ್ಟಿನಿ, ಜಾಕ ಮಾಡ್ರಿ, ನಾ ಬರ್ತೀನಂತ. ಹೋನ್ರಿ. ಅದು ಪಾರಿ ನಾ ಏನೋ ಅದು ಪಾರಿ.
ಏನ್ ಹೇಳಕತ್ತೀನಿ ಅನ್ನೋದು ಗೊತ್ತಾಗವಲ್ಲನ ಮನೆಗೆ ಹೋರ್ ನೀವು. ಯಪ್ಪು ನಮ್ಮ ಪಾರಿ ಕೈ ಸಿಕ್ಕಾಕೊಂಡೆ. ನನ್ನ ಪರಿಸ್ಥಿತಿ ಏನೈತೇನ ಇವತ್ತೆಲ್ಲಿ ಒಟ್ಟು 1 2 3 4 ಮಹಾಯುದ್ಧ ಆಕ್ಕವನಪ್ಪ ದೇವ್ರಿ. ಅಪ್ಪ ಸಿದ್ಧಲಿಂಗೇಶ್ವರ ನೀನ ಕಾಪಾಡ್ಬೇಕಪ್ಪ ದೇವ್ರಿ. ದನ ಅಲ್ಲಿ ಮೇಯಕ್ ಬಿಟ್ಟು ನೀ ಏನ್ ಮಾಡಕತ್ತಿದ್ದಿಲ್ಲ? ಕೈ ಕೈ ಹಿಡ್ಕೊಂಡು ಏನ್ ಮಾತಾಡಕತ್ತಿದ್ದಿ? ಅದು ಯಾಕ ಸಾವುಕಾರರಿಗೆ ಹೊಟ್ಟೆ ಸತ್ತಂದ್ರ ಹಿಂಗಾಗಿ ನಾನು ಮಿರ್ಚಿ ಬಜ್ಜಿ ಮಾಡಿದ್ನ್ಯಾ. ಅವ್ರು ಅಂದಿದ್ರು ನನಗೆ ಮಿರ್ಚಿ ಬಜ್ಜಿ ಭಾಳ ಇಷ್ಟ ಅಂತೇಳಿ, ಅದಕ್ಕೆ ಸೂಸ್ಲಾ ಮಿರ್ಚಿ ಬಜ್ಜಿ ಹಾಕಿ ಕೊಟ್ನಿ ಅಕ್ಕ. ಅದಕ್ಕೆ ತಿನ್ನಾಕಂತ ಬಂದಿದ್ರ. ನಿನಗೆ ಹೇಳಿದ್ರನ ನನ್ನ ಬಜ್ಜಿ ಇಷ್ಟ ಅಂತೇಳಿ. ಅದಕ್ಕಂತೇಳಿ ನೀನು ಸೌತಿ ಹೊಲದಾಗ ದನ ಬಿಟ್ಟು ಇಲ್ಲಿ ಓಡಿ ಬಂದ್ಯಾನ. ನಿನ್ನ ಕೆಲಸ ಎಲ್ಲ ನೋಡಿನ್ಯಾ? ಗಂಟು ಮುಟ್ಟಿ ಕಟ್ಟಿನ ರೈಟ್ ಹೇಳ. ಅಯ್ಯಕ್ಕ ಹಂಗ್ಯಾಕಂತೀರಿ? ನಾ ಏನು ಮಾಡೀನಿ ಅಂತ? ನೀ ಮುಂದೆ ಏನು ಮಾಡಬಾರ್ದಂತ ಏನೇ, ಈಗ ನಿನಗೆ ರೈಟ್ ಹೇಳಂತ ಏನಿ. ದೂಸರಾ ಮಾತಾಡಿದೆ ಅಂದ್ರೆ ಈ ಪಾರಕ್ಕಂದು ಇನ್ನೊಂದು ಮಕ ನೋಡ್ಬೇಕಾಗತ್ತ. ನಡಿ ಲಘು ಗಂಟು ಮುಟ್ಟಿ ಕಟ್ಟು. ಅಯ್ಯ ಹಂಗ್ಯಾಕಂತೀರಿ ಅಕ್ಕ? ನಾ ಏನು ನಿಮ್ಮನ್ನೇನು ಇದನ್ನ ಕೇಳಂಗಿಲ್ಲ. ಪಗಾರ ಅಲ್ಲ ಹಂಗತಿ ಮಾಡಬೇಡ್ರಿ. ಬಡವಿ ಹೊಟ್ಟಿ ಮ್ಯಾಗ ಬಡಿಬೇಡ್ರಿ ಅಕ್ಕ. ನಿನ್ನ ಇಲ್ಲೇ ಯಾರು ತಂದ್ಬಿಟ್ರಲ್ಲ ಅವ್ರ ಮನೆಗೆ ಹೋಗಿ ಕುಂದ್ರು. ಅವ್ರಿಗೆ ಹೋಗಿ ಹೇಳು ನಿನ್ನ ಅವಶ್ಯಕತೆ ನನಗಿಲ್ಲ. ಹೊಂಡಿನ ಗಂಟು ಮುಟ್ಟಿ ಕಟ್ಕೊಂಡು.